ಮಧ್ಯಪ್ರದೇಶದ ತೀರ್ಪು ಇದೆಯಲ್ಲ ಅದನ್ನು ಒಂದ್ಸಲ ಓದ್ಕೊಳ್ಳಿ. ಸಿಂಘ್ವಿ ವಾದಕ್ಕೆ ಮೆಹ್ತಾ ಪ್ರತಿವಾದ ಮಾಡ್ತಿದ್ದಾರೆ. ಅಲ್ಲಿ ಮಧ್ಯಪ್ರದೇಶದ ಆದೇಶವನ್ನ ತಪ್ಪಾಗಿ ಉಲ್ಲೇಖಿಸ್ತಿದ್ದಾರೆ ಅಂತ ಮೆಹ್ತಾ ಹೇಳಿದಾಗ, ತಪ್ಪು ಮಾಡುವ ಮೂಲಭೂತ ಹಕ್ಕು ನನಗಿದೆ, ಇನ್ನೂ ಕೂಡ ನನ್ನ ವಾದ ಮುಗಿದಿಲ್ಲ ಅಂತ ಸಿಂಘ್ವಿ ಅವರು ಹೇಳ್ತಾರೆ. ನಾನು ಇನ್ನೂ ಕೂಡ ವಾದವನ್ನ ಮಾಡ್ತಾನೆ ಇದ್ದೀನಿ. ಆಗ ಸಿಂಘ್ವಿ ವಾದಕ್ಕೆ ಮೆಹ್ತಾ ಅವರು ವ್ಯಂಗ್ಯವಾಡ್ತಾರೆ. ಅಲ್ಲಿ ಸಂವಿಧಾನದ ಆರ್ಟಿಕಲ್ 163 ಅಡಿ ಕ್ಯಾಬಿನೆಟ್ ತೀರ್ಮಾನವನ್ನ ಒಪ್ಪಬೇಕು, ಆದರೆ ಅದನ್ನು ಒಪ್ಪದೆ ರಾಜ್ಯಪಾಲರು ತೀರ್ಮಾನಿಸಿದ್ದಾರೆ ಅನ್ನೋದನ್ನೇ ನಂಬೋಣ. ಅದೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಅವರು ಕಾರಣಗಳನ್ನ ನೀಡಬೇಕಲ್ವಾ, ಆ ಕಾರಣಗಳನ್ನೇ ಕೊಟ್ಟಿಲ್ಲ ಅಂತ ಹೇಳಿ ಸಿಂಘ್ವಿ ಅವರು ಆ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ಯಾವ ಕಾರಣಕ್ಕಾಗಿ ನೀಡಿದ್ದಾರೆ, ಇಲ್ಲಿ ಕಾರಣನೇ ಉಲ್ಲೇಖ ಮಾಡಿಲ್ಲ ರಾಜ್ಯಪಾಲರು, ಕೇವಲ ಅನುಮತಿಯನ್ನಷ್ಟೇ ಕೊಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ಕಾರಣಗಳು ಯಾವುದು ಕೂಡ ಮೆನ್ಷನ್ ಮಾಡಿಲ್ಲ. ಕಾರಣಗಳನ್ನ ನೀಡಬೇಕಾಗತ್ತೆ. ಈಗ ದೂರನ್ನ ಸಲ್ಲಿಸಿದ್ದಾರೆ, ದೂರಿನಲ್ಲಿ ಏನೇನು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ, ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಈ ತರ ಇದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು, ರೀಸನ್ಸ್ ಹೇಳಬೇಕು. ಬಟ್ ಅದು ಯಾವುದು ಕೂಡ ಆಗಿಲ್ಲ. ಈಗಾಗಲೇ ಸಂವಿಧಾನದ ಆರ್ಟಿಕಲ್ 163 ಅಡಿ ಕ್ಯಾಬಿನೆಟ್ ತೀರ್ಮಾನವನ್ನ ಒಪ್ಪಬೇಕಾಗತ್ತೆ, ಆದರೆ ಅದನ್ನ ಒಪ್ಪದೆ ರಾಜ್ಯಪಾಲರು ತೀರ್ಮಾನಿಸಿದ್ದಾರೆ ಅನ್ನೋದನ್ನೇ ನಂಬೋದಾದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದಕ್ಕೆ ಅವರು ಯಾಕೆ ಕಾರಣಗಳನ್ನ ಕೊಟ್ಟಿಲ್ಲ? ಕಾರಣ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ 12 ಕೇಸ್ಗಳಿತ್ತು ಈ ಹಿಂದೆ. ಆ 12 ಕೇಸ್ಗಳನ್ನ ಯಾವುದೇ ಕಾರಣಕ್ಕೂ ಅವ್ರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಹಾಗಾದ್ರೆ ಈ ಒಂದು ವಿಚಾರವನ್ನೇ ಯಾಕೆ ಇಟ್ಟುಕೊಂಡು ಈ ಕೇಸನ್ನು ಮಾತ್ರ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಕೇಳ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ಬೇಕಲ್ವಾ, ಅದನ್ನ ಮೆನ್ಷನ್ ಮಾಡಬೇಕು ರಾಜ್ಯಪಾಲರು. ಆದರೆ ಮೆನ್ಷನೇ ಮಾಡಿಲ್ಲ. ಗವರ್ನರ್ ತೀರ್ಮಾನ ತೆಗೆದುಕೊಳ್ತಾರೆ, ಫೈನ್, ಬಟ್ ಆ ತೀರ್ಮಾನಕ್ಕೆ ಒಂದು ಕಾರಣವೂ ಕೂಡ ಇಲ್ಲ ಅನ್ನೋದನ್ನ ಗವರ್ನರ್ ನಡೆಯ ಬಗ್ಗೆ ಸಿಎಂ ಪರ ವಕೀಲರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಲೋಪ ಇದೆ ಅನ್ನೋದನ್ನ ಹೇಳುವ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಈಗ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿ ನಡೀತಾ ಇದೆ. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಾಗತ್ತೆ ಅನ್ನುವಂಥ ಕುತೂಹಲ ಇಡೀ ರಾಜ್ಯದ ಜನರಿಗೂ ಕೂಡ ಇದೆ. ಆದರೆ ಈ ಪ್ರಕರಣವನ್ನ ಕಾಂಗ್ರೆಸ್ ಅಷ್ಟೇ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಅದೇ ಕಾರಣಕ್ಕಾಗಿ ಪ್ರಮುಖ ವಕೀಲರುಗಳು ಕೂಡ ಇಲ್ಲಿ ಬಂದು ಇವತ್ತು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಈಗ ವಾದವನ್ನ ಮಂಡಿಸ್ತಾ ಇರುವಂಥದ್ದು ಗವರ್ನರ್ ವರ್ಸಸ್ ಗವರ್ಮೆಂಟ್ ಅನ್ನುವ ರೀತಿಯಲ್ಲಿ ಈಗ ಆಗಿದೆ. ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು, ಅದನ್ನೇ ವಿರೋಧ ಮಾಡಿ ಕಾನೂನಿನ ಮೊರೆ ಹೋಗಿದ್ದಾರೆ ಸರ್ಕಾರದವರು, ಅಂದ್ರೆ ಸಿಎಂ ಪರ ವಕೀಲರು ಅಲ್ಲಿ ರಿಟ್ ಅನ್ನ ಹಾಕೊಳ್ತಾರೆ. ಎರಡೆರಡು ಕಡೆ ರಿಟ್ ಕೂಡ ಹಾಕೊಳ್ತಾರೆ. ಪ್ರಮುಖವಾಗಿ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲೂ ಇದ್ರ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ದೂರುದಾರರು ಇದಾರಲ್ಲ, ದೂರುದಾರರು ಸುಪ್ರೀಂ ಕೋರ್ಟ್ನಲ್ಲೂ ಕೇವಿಯಟ್ ಹಾಕಿದ್ದಾರೆ. ಬಟ್ ಈಗ ನಾವು ನೋಡ್ತಾ ಇರುವಂಥದ್ದು ಇಲ್ಲಿ ಹೈಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದಗಳು ಏನಾಗತ್ತೆ ಅನ್ನುವಂತಹ ಕುತೂಹಲ ಅಂತೂ ಸಾಕಷ್ಟಿದೆ. ಯಾಕಂದ್ರೆ ವಾದ ಪ್ರತಿವಾದಗಳಿಗೆ ಇಲ್ಲಿ ಅವಕಾಶ ಇದೆ. ಪ್ರಮುಖವಾಗಿ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದೊಂದು ಹೇಳಿಕೆಗಳನ್ನ ಪ್ರತಿವಾದದ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಕೊಟ್ಟಾಗ ಆಗ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ನನ್ನ ವಾದ ಇನ್ನೂ ಕೂಡ ಮುಗಿದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆಗ ಕೆಲವೊಂದು ವಿಚಾರಗಳನ್ನ ಇಟ್ಟುಕೊಂಡು ತುಷಾರ್ ಮೆಹ್ತಾ ಅವರು ವ್ಯಂಗ್ಯ ಆಡ್ತಾರೆ ಅಲ್ಲಿ. ಇನ್ನು ಮಧ್ಯಪ್ರದೇಶದ ಕೇಸ್ ತೀರ್ಪನ್ನ ತಪ್ಪಾಗಿ ಉಲ್ಲೇಖಿಸುತ್ತಿದ್ದಾರೆ ಅಂತ ಮೆಹ್ತಾ ಹೇಳಿದಂತಹ ಸಂದರ್ಭದಲ್ಲಿ, ತಪ್ಪು ಮಾಡುವ ಮೂಲಭೂತ ಹಕ್ಕು ನನಗಿದೆ, ಆದರೆ ನಾನು ಇನ್ನೂ ಕೂಡ ವಾದವನ್ನ ಮುಗಿಸಿಲ್ಲ, ಇನ್ನೂ ಕೂಡ ವಾದ ಮಂಡನೆ ಇದೆ ಅನ್ನೋದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾರೆ. ಇನ್ನು 17A ಕೇವಲ ಅನುಮತಿ ಅಷ್ಟೇ, ಆದೇಶ ಅಲ್ಲ ಅಂತ ಹೇಳಿದ್ದಾರೆ ಜಡ್ಜ್. ಇಲ್ಲಿ 17A ಅಡಿಯಲ್ಲಿ ಈಗ ಅನುಮತಿ ಕೊಟ್ಟಿರೋದಲ್ವ ಅವರು ಪ್ರಾಸಿಕ್ಯೂಷನ್ಗೆ. ಸೊ 17A ಅಂತ ಹೇಳಿದ್ರೆ ಅದು ಆದೇಶ ಅಲ್ಲ, ಅನುಮತಿ ಕೊಟ್ಟಿದ್ದಾರೆ. ಏನ ಮಾಡಬೇಕು, ಯಾವ ರೀತಿಯಾಗಿ ತನಿಖೆ ಆಗ್ಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿ ಅವರು ಒಂದು ಅನುಮತಿಯನ್ನ ನೀಡಿದ್ದಾರೆ ಹೊರತು ಅದರಲ್ಲಿ ಜಡ್ಜ್ಮೆಂಟ್ ಅಲ್ಲ, ಅದು ಆದೇಶ ಅಲ್ಲ, ಆರ್ಡರ್ ಅಲ್ಲ ಅನ್ನೋದನ್ನ ಕೂಡ ಈಗಾಗಲೇ ಅಲ್ಲಿ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ. ಈಗ ಈ ವಿಚಾರವನ್ನ ಇಟ್ಕೊಂಡು ಒಂದು ಸಂಘರ್ಷ ಆಗುವಂತಹ ಲಕ್ಷಣಗಳು ನಮಗಲ್ಲಿ ಕಾಣಿಸ್ತಾ ಇದೆ. ಗವರ್ನರ್ ವರ್ಸಸ್ ಗವರ್ಮೆಂಟ್ ಸಂಘರ್ಷ ಆಲ್ರೆಡಿ ಈಗ ಶುರು ಆಗಿರೋದು. ಈಗ ಗವರ್ನರ್ ಮೇಲೇನೆ ಇಲ್ಲಿ ಗೂಬೆ ಕೂರಿಸುವಂತಹ, ಅವರು ಕೇಂದ್ರದ ಕೈಗೊಂಬೆ ಆಗಿದ್ದಾರೆ ಅನ್ನುವ ವಿಚಾರವನ್ನ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಸರ್ಕಾರವನ್ನ ಅಭದ್ರಗೊಳಿಸುವಂತಹ, ಈಗ ಸುಭದ್ರ ಸರ್ಕಾರ ಇದೆ, ಅದನ್ನ ಅಸ್ಥಿರಗೊಳಿಸುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಕೇಂದ್ರ ಏನ್ ಹೇಳುತ್ತೆ, ಕೇಂದ್ರದ ಅಣ್ಣತಿಯಂತೆ ಇವರು ಇಲ್ಲಿ ಕೆಲಸ ಮಾಡ್ತಾರೆ. ಆ ತರ ಆಗಬಾರ್ದಾಗಿತ್ತು.
ವಿವೇಚನೆಯಿಂದ ಈ ಕೇಸನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಯಾವಾಗ ದೂರು ಸಲ್ಲಿಕೆಯಾಗುತ್ತೋ ಇಮಿಡಿಯೇಟ್ ಆಗಿ ಅದನ್ನು ನೋಟಿಸ್ ಕೊಡುವಂತಹ ಕೆಲಸ ರಾಜ್ಯಪಾಲರಿಂದ ಆಗಿದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.